ಈಗಾಗಲೇ ಆ ಒಬ್ಬ ನಟನನ್ನ ಅರೆಸ್ಟ್ ಮಾಡಬೇಕಂದ್ರೆ ಅಂದ್ರೆ ಚಾಲೆಂಜ್ ಸ್ಟಾರ್ ದರ್ಶನ್ ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಸಿದ್ಧಿಯಾಗಿರುವಂಥ ನಟ. ಆತನನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಪ್ರಾಪರ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅರೆಸ್ಟ್ ಮಾಡಿರ್ತಾರೆ. ಈಗಾಗಲೇ ಒಂದಷ್ಟು ಪ್ರೊಸೀಜರ್ಗಳಾಗಿದೆ. ಅಂದ್ರೆ 9ನೇ ತಾರೀಕು ಕೊಲೆ ನಡೆದಿರೋದ್ರಿಂದ ಅದರ ತನಿಖೆಯ ಹಂತವನ್ನ ಒಂದು ಮಟ್ಟಿಗೆ ಪೊಲೀಸರು ತಂದಿದ್ರು. ಈ ವೇಳೆ ಆರೋಪಿಗಳು ಬಾಯಿ ಬಿಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಅರೆಸ್ಟ್ ಮಾಡಿದ್ದಾರೆ. ಈಗ ಆತನನ್ನ ಮೈಸೂರಿನಿಂದ ಕರೆದುಕೊಂಡು ಬರ್ತಿದ್ದಾರೆ. ಅಲ್ಲೇ ಇಲ್ಲಿ ಕರ್ಕೊಂಡು ಬಂದು ಒಂದಷ್ಟು ವಿಚಾರಣೆ ನಡೆಸಿದ ನಂತರ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜೂನ್ 9ನೇ ತಾರೀಕು ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. 30 ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಅನುಗ್ರಹ ಅಪಾರ್ಟ್ಮೆಂಟ್ ಬಳಿ ಈ ಒಂದು ಶವ ಪತ್ತೆಯಾಗಿತ್ತು. ಸೆಕ್ಯೂರಿಟಿ ಗಾರ್ಡ್ ನೋಡಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಮುಖ, ತಲೆ, ಕಿವಿ ಭಾಗದಲ್ಲಿ ಹಲ್ಲೆ ಆಗಿತ್ತು ಅಂತ ಮಾಹಿತಿ ಲಭ್ಯ ಆಗುತ್ತೆ. ಯಾರೋ ಕೊಲೆ ಮಾಡಿ ಬಿಸಾಕಿರುವ ಅನುಮಾನ ಪೊಲೀಸರಿಗೆ ಕಾಡುತ್ತೆ. ಸೊ ಇದೇ ವಿಚಾರವಾಗಿ ಎಫ್ಐಆರ್ ಅಲ್ಲಿಯೂ ಕೂಡ ಉಲ್ಲೇಖ ಆಗಿರೋದು. ಎಫ್ಐಆರ್ ನಲ್ಲಿ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ. ಸೊ ಅವತ್ತು ಸಿಕ್ಕಂತಹ ಶವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಆ ಕೊಲೆಯಾದಂತಹ ಶವ ರೇಣುಕಸ್ವಾಮಿ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಹೀಗೆ ಹಲವು ವಿಚಾರಗಳು. ಜೊತೆಗೆ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಿನ್ನೆಯೇ 3 ಜನ ಶರಣಾಗತರಾಗಿದ್ದಾರೆ. 3 ಜನ ಸರೆಂಡರ್ ಆದಾಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ಕೊಲೆಯ ಹಿಂದೆ ನಟ ದರ್ಶನ್ ಹೆಸರು ಬೆಳಕಿಗೆ ಬರುತ್ತೆ. ಇದೇ ವಿಚಾರವಾಗಿ ಈ ಮಾತನ್ನ ಇಟ್ಕೊಂಡು ಈಗ ನಟ ದರ್ಶನ್ ಪೊಲೀಸರು ಅರೆಸ್ಟ್ ಮಾಡಿರೋದು. ಅಗೇನ್ ಮಾದೇಶ್ ಅವರನ್ನ ಸಂಪರ್ಕ ಮಾಡ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮಾದೇಶ್, ಈಗಾಗಲೇ ನಾವು ಈ ಎಲ್ಲ ವಿಚಾರಗಳಲ್ಲಿ ಆ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ 9ನೇ ತಾರೀಕು ಏನು ಎಫ್ಐಆರ್ ದಾಖಲಾಗುತ್ತೆ ಅದರಲ್ಲಿ ಈ ಎಲ್ಲ ವಿಚಾರಗಳ ಉಲ್ಲೇಖ ಆಗಿರೋದು. ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಮಾದೇಶ್, ಒಂದೇ ನಿಮಿಷ, ಸಾರಿ ಫಾರ್ ಇಂಟರಪ್ಟ್. ಅದಕ್ಕಿಂತ ಮುಂಚೆ ನಮ್ಮ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಟೈಮ್ ಬ್ಯೂರೋ ಹೆಡ್ ಸುನೀಲ್ ಅವರನ್ನ ನಾನು ಸಂಪರ್ಕ ಮಾಡ್ತೀನಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸುನೀಲ್, ಗಮನಿಸ್ತಾ ಇದ್ದೀವಿ 9ನೇ ತಾರೀಕು ಎಫ್ಐಆರ್ ದಾಖಲಾಗಿ ಆ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಸರೆಂಡರ್ ಆಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕೊಲೆಯ ಹಿಂದೆ ನಟ ದರ್ಶನ್ ಇರುವ ವಿಚಾರ ಬೆಳಕಿಗೆ ಬರುತ್ತೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಿರೋದು. ಏನು ಡೀಟೇಲ್ಸ್ ಕೊಡ್ತೀರಿ ಈ ಬಗ್ಗೆ? ಎಸ್ ಶ್ರೀಪಾದ್, ಈ ಒಂದು ಘಟನೆಯ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅಂತ ಸಂದರ್ಭದಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಎಫ್ಐಆರ್ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಾನೀಗ ಆ ಒಂದು ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು 9ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. IPC ಸೆಕ್ಷನ್ 302 ಮತ್ತು 201 ಅಡಿ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಸೊ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದರೆ, ಸತ್ವ ಅಪಾರ್ಟ್ಮೆಂಟ್ ಬಳಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತಹ ವ್ಯಕ್ತಿಯೊಬ್ಬರು ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡ್ತಾರೆ. ಏನು ಅಂತ ಹೇಳಿದರೆ, 9ನೇ ತಾರೀಕು ಈ ಒಂದು ಸತ್ವಾನುಗ್ರಹ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡಿರುವ ವ್ಯಕ್ತಿ 8 ಗಂಟೆಗೆ ಬೆಳಗ್ಗೆ ಅಪಾರ್ಟ್ಮೆಂಟ್ನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಅದಾದ ಬಳಿಕ ಅಪಾರ್ಟ್ಮೆಂಟ್ ಮುಂಭಾಗದ ರಸ್ತೆಯಲ್ಲಿ ಇರುವಂತಹ ಟೈಮ್ನಲ್ಲಿ ಸುಮಾರು 30 ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿಯ ಮೃತದೇಹ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂಥದ್ದು ಕಂಡು ಬಂದಿರುತ್ತದೆ. ನಂತರ ಈ ವಿಚಾರವನ್ನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತಿಳಿಸಿದ್ದೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅದಾದ ನಂತರ ಮೃತದೇಹದ ಮೇಲೆ ಹಲ್ಲೆ ಆಗಿರುವಂತಹ ಗಾಯದ ಗುರುತುಗಳು ಕೂಡ ಕಂಡು ಬಂದಿರುತ್ತದೆ. ಮುಖ ಮತ್ತು ತಲೆ ಮತ್ತು ಕಿವಿಗೆ ರಕ್ತ ಗಾಯವಾಗಿರುವಂಥದ್ದು ಕೂಡ ಕಂಡು ಬಂದಿದೆ. ಯಾರೋ ಈತನನ್ನು ಇಲ್ಲಿ ಬೇರೆಲ್ಲೋ ಕೊಲೆ ಮಾಡಿ ಅಥವಾ ಇಲ್ಲೇ ಕೊಲೆ ಮಾಡಿ ಮೃತದೇಹವನ್ನು ಬಿಸಾಕಿರ್ಬೋದು ಅನ್ನುವಂಥದ್ದು ಅನುಮಾನ ಇದೆ ಅನ್ನುವಂಥದ್ದು ಈ ಒಂದು ಎಫ್ಐಆರ್ನಲ್ಲಿರುವಂಥ ಸಾರಾಂಶ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಅನುಮಾನದ ಆಧಾರದ ಮೇಲೆ 3 ಜನರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಿದ್ರು. ಇವ್ರನ್ನ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ನಟ ದರ್ಶನ್ ಹೆಸರನ್ನು ಕೂಡ ಅವರು ಬಾಯಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿರುವಂಥದ್ದು. ಇದರ ಬೆನ್ನಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮೈಸೂರಿಗೆ ತೆರಳಿ ಮೈಸೂರಿನಿಂದ ನಟ ದರ್ಶನ್ ಅವ್ರನ್ನ ವಶಕ್ಕೆ ಪಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ನಟ ದರ್ಶನ್ ಕಾಮಾಕ್ಷಿಪಾಳ್ಯ ಪೊಲೀಸರ ವಶದಲ್ಲಿದ್ದಾನೆ. ಈತನನ್ನು ವಿಚಾರಣೆಗೊಳಪಡಿಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಶ್ರೀಪಾದ್.
ಸುನೀಲ್, ಇಲ್ಲಿ ಬಹಳ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನಂತಂದ್ರೆ, ಶರಣಾದಂಥವರು ವಿಚಾರಣೆಗೆ ಒಳಪಡಿಸಿದಂತಹ ಟೈಮ್ನಲ್ಲಿ ಅವ್ರು ನೇರವಾಗಿ ಹೇಳ್ಕೊಂಡಿದ್ದಾರೆ ಅನ್ನೋಂತಹ ವಿಷಯ ಗೊತ್ತಾಗ್ತದೆ. ಅಂದ್ರೆ ಈ ಕೊಲೆ ಮಾಡಿಸಿದ್ದು ನಟ ದರ್ಶನ್ ಅಂತ ಹೇಳ್ತಿದ್ದಾರೆ ಅಂತ, ಅದೇ ವಿಚಾರವಾಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಸೊ ಇದು ನಿಜ ಆದರೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದುವರೆದ ಭಾಗವಾಗಿ ತನಿಖೆ ನಡೆದಾಗ ಏನೆಲ್ಲ ಸಮಸ್ಯೆಯನ್ನ ದರ್ಶನ್ ಎದುರಿಸಬೇಕಾಗತ್ತೆ, ಈ ಒಂದು ಆಯಾಮದಲ್ಲಿ ತಾವು ಮಾಹಿತಿಯನ್ನು ಕೊಡೋದಾದ್ರೆ. ಎಸ್ ಶ್ರೀಪಾದ್, ಬೇರೆ ಎಲ್ಲ ಕೇಸುಗಳಿಗಿಂತ ತುಂಬಾ ಗಂಭೀರವಾದಂತಹ ಪ್ರಕರಣ ಕೊಲೆ ಪ್ರಕರಣ. ಅದರಲ್ಲೂ ಕೂಡ IPC ಸೆಕ್ಷನ್ 302 ಮತ್ತು 201 ಅಡಿ ಪ್ರಕರಣ ದಾಖಲಾಯಿತು. ಅಂದರೆ IPC ಸೆಕ್ಷನ್ 302 ಅದು ಕೊಲೆಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನವನ್ನು ಹೇಳುತ್ತೆ. ಅದೇ ರೀತಿಯಲ್ಲಿ IPC ಸೆಕ್ಷನ್ 201 ಸಾಕ್ಷ್ಯನಾಶಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯಾನವನ್ನು ಹೇಳುತ್ತೆ. ಸೊ ಇದರಲ್ಲಿ ತುಂಬಾ ಗಂಭೀರ ಆಗಿರೋದ್ರಿಂದಾಗಿ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಹಾಕ್ತಾರೆ, ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕ್ತಾರೆ. ಈಗ ನೆಕ್ಸ್ಟ್ ಒಂದು ವೇಳೆ ದರ್ಶನ್ನ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು 100% ಖಚಿತವೇ ಆದ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಅವ್ರನ್ನ ಮೆಡಿಕಲ್ ಮಾಡಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಯಾವತ್ತೂ ಕೂಡ ಮರ್ಡರ್ ಕೇಸ್ನಲ್ಲಿ ಒಬ್ಬ ಆರೋಪಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರೆ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಅವ್ರನ್ನ ಮತ್ತೆ ತಮ್ಮ ವಶಕ್ಕೆ ಪುಡಿ ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಆ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತು ಆರೋಪಿಯನ್ನು ಪೊಲೀಸರ ವಶಕ್ಕೆ ಕೊಡ್ತಾರೆ. ಸೊ ಇಲ್ಲಿ ಆ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ನೋಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಲ್ಲಿ ಖಂಡಿತವಾಗಿಯೂ ಸದ್ಯಕ್ಕಂತೂ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಅಲ್ಲದೆ ಇದು ತುಂಬಾ ಗಂಭೀರವಾದಂಥ ಪ್ರಕರಣ ಮತ್ತು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರುವಂತಿಲ್ಲ. ಶ್ರೀಪಾದ್, ಸುನಿಲ್, ಇನ್ನೊಂದು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ? ಕೊಲೆ ಆದಂತಹ ಈ ರೇಣುಕಾ ಪ್ರಸಾದ್ ಯಾರು, ಏನ್ ಕತೆ, ಈತನ ಬಗ್ಗೆ ಏನು ಡೀಟೇಲ್ಸ್ ಇದೆ, ಈತನ ಹಿನ್ನೆಲೆ ಏನು ಅಂತ? ಶ್ರೀಪಾದ್, ಸತ್ಯಕ್ಕೆ ಸಿಕ್ಕಿರುವಂಥ ಒಂದು ಮಾಹಿತಿ ಅಂದರೆ ಆರಂಭದಲ್ಲಿ ಪೊಲೀಸರು ಕೂಡ ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಮಾಹಿತಿ ಇದ್ದಿದ್ದು. ಅದಾದ ಬಳಿಕ ಆತನ ಗುರುತು ಪತ್ತೆ ಹಚ್ಚಿದಂಥ ಸಂದರ್ಭದಲ್ಲಿ ಈತ ರೇಣುಕಾ ಸ್ವಾಮಿ ಅನ್ನುವಂಥದ್ದು ವಿಚಾರ ಗೊತ್ತಾಗಿರುವಂಥದ್ದು. ಈತನ ಹಿನ್ನೆಲೆ ಬಗ್ಗೆ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಈ ಕೊಲೆಯಾದಂತಹ ವ್ಯಕ್ತಿ ದರ್ಶನ್ಗೂ ಕೂಡ ಪರಿಚಿತನಾಗಿದ್ದ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿದೆ. ಅದು ಯಾವ ಸಂಬಂಧಗಳ ಮೂಲಕ ಹೇಗೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸರು ಕೂಡ ಈ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಕೊಲೆಯಾದಂತಹ ವ್ಯಕ್ತಿಯ ಪೋಷಕರು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅವ್ರ ಕಡೆಯಿಂದಲೂ ಕೂಡ ಪೊಲೀಸರು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಶ್ರೀಪಾದ್, ಸುನೀಲ್, ಒಂದೇ ನಿಮಿಷ ಸಂಪರ್ಕದಲ್ಲಿರಿ, ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕಾರಣ ನಟ ದರ್ಶನನ್ನ ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅಂತ. ಅಲ್ಲಿಂದಾನೇ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಸ್ಟೇಷನ್ ಸುತ್ತಮುತ್ತ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ನಟ ದರ್ಶನ್ ಅನ್ನ ಅಲ್ಲಿಗೆ ಕರ್ಕೊಂಡು ಬರೋದು ಅನ್ನುವಂತಹ ವಿಷಯ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಷ್ಟೊತ್ತಿಗೆ ಕರ್ಕೊಂಡು ಬರ್ತಾರೆ? ತದನಂತರ ಏನ್ ಪ್ರೊಸೆಸ್ ಇರುತ್ತೆ? ಶ್ರೀಪಾದ್, ಈಗಾಗಲೇ ದರ್ಶನನ್ನ ಕರೆತರುವಂಥ ಕೆಲಸಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲೂ ಕೂಡ ಒಂದಷ್ಟು ಪ್ರೊಸೀಜರ್ಗಳನ್ನು ಮಾಡ್ತಿದ್ದಾರೆ. ಅಂದರೆ ಸಾಕಷ್ಟು ಅಭಿಮಾನಿಗಳಿರೋದ್ರಿಂದ ದರ್ಶನ್ ಅಭಿಮಾನಿಗಳು ಈ ಒಂದು ಸ್ಟೇಷನ್ನ ಸುತ್ತಮುತ್ತ ಸೇರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಲ್ಲಿ ಒಂದಷ್ಟು ಬಂದೋಬಸ್ತುಗಳನ್ನು ಮಾಡಿಕೊಳ್ಳುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದರೆ ಈಗಾಗಲೇ ಒಂದಷ್ಟು ಪ್ರಿಪ್ರೇಷನ್ಸ್ ಇಲ್ಲಿ KSRP ವಾಹನ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳುವಂಥ ಕೆಲಸನ ಮಾಡಿದ್ದಾರೆ ಈಗಾಗಲೇ. ಯಾಕಂದರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ದರ್ಶನ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರೋದ್ರಿಂದ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನನ್ನು ಅರೆಸ್ಟ್ ಮಾಡಿರೋದ್ರಿಂದ ಒಂದಷ್ಟು ಪ್ರತಿಭಟನೆಗಳು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ. ಈ ದರ್ಶನ್ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕೇಸ್ ಬರೋದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಏನೋ ಇಶ್ಯೂ ಬಂದರೂ ಕೂಡ ದರ್ಶನ ಅಭಿಮಾನಿಗಳು ಕೂಡಲೇ ಆ ಒಂದು ಸ್ಥಳಗಳಲ್ಲಿ ಅಂದರೆ ಯಾವುದೇ ಕೇಸ್ನಲ್ಲೂ ಕೂಡ ದರ್ಶನನ್ನ ವಿಚಾರಣೆ ಮಾಡೋದಾಗಿರೋದು. ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ನಿವಾಸಕ್ಕೂ ಕೂಡ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಟ ದರ್ಶನ್ ನಿವಾಸದ ಸುತ್ತಮುತ್ತ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್, 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ನಟ ದರ್ಶನ್ ಮನೆಗೆ ಮಾಡಲಾಗಿದೆ. ನಟ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಬಿಗಿ ಭದ್ರತೆ. ಮೆಡಿಕಲ್ ಚೆಕಪ್ಗೆ ಬೌರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿ ಬಿಗಿ ಭದ್ರತೆ. ಮತ್ತೊಂದು ಕಡೆ ನಟ ದರ್ಶನ್ ಮನೆಗೂ ಕೂಡ ಪೊಲೀಸ್ ಬಿಗಿ ಭದ್ರತೆ. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನನ್ನ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ನೇರವಾಗಿ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಹಿನ್ನೆಲೆ ಈ 3 ಪ್ಲೇಸ್ ಕಡೆ ಬಿಗಿ ಭದ್ರತೆಯನ್ನ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಪ್ರತಿನಿಧಿ ಮಾದೇಶ್ ಮಾಹಿತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಮೈಸೂರಿನಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿ ಈಗ ಮೈಸೂರಿನಿಂದ ನಟ ದರ್ಶನ್ನನ್ನ ಕರೆ ತರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ನಟ ದರ್ಶನ್ನನ್ನ ಪೊಲೀಸರು ಕರೆ ತರಲಿಕ್ಕಿದ್ದಾರೆ. ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರೊಸೆಸ್ ಏನಿರುತ್ತೆ ಅದನ್ನ ಕಂಪ್ಲೇಂಟ್ ಮಾಡಿ ತದನಂತರ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತಹ ಕೆಲಸ ಆಗುತ್ತೆ. ಇನ್ನು ಯುವಕನ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ 3 ಜನ ಆರೋಪಿಗಳು ಶರಣಾಗಿದ್ದಾರೆ. ಕೊಲೆಯನ್ನ ಒಪ್ಕೊಂಡು ಶರಣಾಗಿದ್ದಾರೆ. ಆ ಶರಣಾದಂಥವ್ರನ್ನ ಕಸ್ಟಡಿಗೆ ಒಳಪಡಿಸಿದಾಗ ನಟ ದರ್ಶನ್ ಹೆಸರನ್ನ ಅವ್ರು ಹೇಳಿದ್ದಾರಂತೆ. ಎಸ್ ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಲಾಕ್ ಆಗಿರೋದು, ಕೊಲೆಯಾದಂತಹ ವ್ಯಕ್ತಿ ಹಿನ್ನೆಲೆ ಮತ್ತು ಕೊಲೆಗೆ ಕಾರಣ, ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.